ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನು ಇಲ್ಲಿ ಪೂರಿಯನ್ನು ಮಾಡ್ತಾಯಿದ್ದೀನಿ, ತ್ರಿರಂಗ ಪೂರಿಯನ್ನು ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಪರದಲ್ಲಿ ಇಲ್ಲಿ ನಾನು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾನು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಹಾಕೋತಾ ಇದನ್ನು ನಾದ್ಕೋತಾ ಇದ್ದೀನಿ. ನೋಡಿ, ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಇದನ್ನು ನಾದ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ. ಇವಾಗ ಒಂದು ಡಕ್ಕನವನ್ನು ಮುಚ್ಚಿ ಒಂದು 10 ನಿಮಿಷ ನೆನೆಯಲು ಬಿಟ್ಬಿಡೋಣ. 10 ನಿಮಿಷ ಆದಮೇಲೆ ತೆಗೆದು ನೋಡಿ ಯಾವ ಥರ ನೆಂದಿದೆ ಅಂತ. ಸ್ಮೂತಾಗಿ ನೆಂದೋಗಿದೆ ನೋಡಿ. ಈ ರೀತಿ ನೆನೆಸ್ಕೊಂಡು ಮತ್ತೆ ಒಂದು ಸ್ವಲ್ಪ ನಾದ್ಕೊಂಡು ನಾವು ಇದರಲ್ಲಿ 3 ಭಾಗವನ್ನು ಮಾಡಿಕೊಂಡು ಇಟ್ಕೊಳ್ಳೋಣ. ಹಿಟ್ಟನ್ನು 3 ಭಾಗ ಮಾಡಿ ಇಟ್ಕೊಳ್ಬೇಕಾಗುತ್ತೆ ನೋಡಿ. ಇವಾಗ ನಾವು ಇಲ್ಲಿ 2 ಭಾಗದಲ್ಲಿ ನಾವು ಇಲ್ಲಿ ಕಲರನ್ನು ಹಾಕ್ಕೊಳ್ಬೇಕಾಗುತ್ತೆ. ಒಂದು ಭಾಗ ವೈಟು, ಒಂದು ಭಾಗ ಗ್ರೀನು ಮತ್ತು ಒಂದು ಭಾಗ ಆರೆಂಜು. ಇಲ್ಲಿ ನಾನು ಗ್ರೀನು ಮತ್ತು ಆರೆಂಜ್ ಕಲರನ್ನು 2 ಭಾಗದಲ್ಲಿ ಹಾಕೋತಾ ಇದ್ದೀನಿ. ಒಂದು ಭಾಗ ಮಾತ್ರ ವೈಟಾಗಿ ಇಟ್ಕೊತಾ ಇದ್ದೀನಿ ನೋಡಿ. ಇವಾಗ ಗ್ರೀನ್ ಕಲರನ್ನು ಚೆನ್ನಾಗಿ ನಾವು ನಾದ್ಕೊಂಡು ಇಟ್ಕೊಳ್ಬೇಕು. ಮತ್ತು ಆರೆಂಜ್ ಕಲರ್ ಕೂಡ ನಾವು ಚೆನ್ನಾಗಿ ನಾದ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ. ಈ ರೀತಿ ನಾನು ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾವು ಇದರಲ್ಲಿ 2 ಭಾಗ ಮಾಡಿಕೊಂಡು ಒಂದು ಉಂಡೆಯನ್ನು ತೊಗೊಳ್ಬೇಕಾಗುತ್ತೆ. ಮತ್ತು ಇದರಲ್ಲೂ ಕೂಡ 2 ಭಾಗ ಮಾಡಿಕೊಂಡು ಒಂದು ಉಂಡೆಯನ್ನು ತೊಗೊಳ್ಳೋಣ. ಮತ್ತು ಇದರಲ್ಲಿ ಕೂಡ 2 ಭಾಗವನ್ನು ಮಾಡಿಕೊಂಡು ನಾವು ಒಂದು ಉಂಡೆಯನ್ನು ತೊಗೊಳ್ಳೋಣ. 3ರಲ್ಲಿನ ಒಂದೊಂದು ಉಂಡೆಯನ್ನು ತಗೊಂಡು ನಾವು ಇವಾಗ ಚಪಾತಿಯನ್ನು ಲಟ್ಟಿಸ್ಕೊಳ್ಬೇಕಾಗುತ್ತೆ ನೋಡಿ. ಮೊದಲು ನಾನು ಆರೆಂಜ್ ಕಲರ್ ಚಪಾತಿಯನ್ನು ಲಟ್ಟಿಸ್ಕೊತಾ ಇದ್ದೀನಿ ನೋಡಿ. ಕೇಸರಿ ಕಲರ್ ಚಪಾತಿಯನ್ನು ಲಟ್ಟಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಲಟ್ಟಿಸ್ಕೊಂಡು ನಾವು ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಮತ್ತು ಇವಾಗ ನಾನು ಗ್ರೀನ್ ಕಲರ್ ಚಪಾತಿಯನ್ನು ಲಟ್ಟಿಸ್ಕೊತಾ ಇದ್ದೀನಿ ನೋಡಿ. ಇದನ್ನು ಕೂಡ ಇದೇ ರೀತಿ ನಾವು ಲಟ್ಟಿಸ್ಕೊಂಡು ಸೈಡಲ್ಲಿ ಇಟ್ಕೊಳ್ಬೇಕಾಗುತ್ತೆ ನೋಡಿ. ಮತ್ತು ನಾವು ಅದೇ ಥರ ಇಲ್ಲಿ ಮತ್ತೆ ವೈಟ್ ಕಲರ್ ಇರುವ ಚಪಾತಿ ಕೂಡ ನಾವು ಲಟ್ಟಿಸ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ. ಇವು 3 ಚಪಾತಿಯನ್ನು ನಾವು ಲಟ್ಟಿಸ್ಕೊಂಡು ಇಟ್ಕೊಳ್ಬೇಕು ನೋಡಿ ಈ ರೀತಿ. ಇವಾಗ ನಾವು ಇಲ್ಲಿ ಮೊದಲು ನಾವು ಇಲ್ಲಿ ಆರೆಂಜ್ ಕಲರ್, ಕೇಸರಿ ಕಲರ್ ಮತ್ತು ವೈಟ್ ಕಲರ್ ಮತ್ತು ಗ್ರೀನ್, ಕೇಸರಿ ಬಿಳಿ ಹಸಿರು ಈ ರೀತಿ ನಾವು ಚಪಾತಿ ಒಂದರ ಮೇಲೆ ಒಂದು ಹಾಕ್ಕೊಂಡು ಈ ರೀತಿ ನಾವು ರೋಲ್ ಮಾಡಿಕೊಂಡು ಇಟ್ಕೊಳ್ಬೇಕು ನೋಡಿ. ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ. ಈ ರೀತಿ ರೋಲ್ ಮಾಡ್ಕೊಂಡು ಇಟ್ಕೊಂಡಾದ್ಮೇಲೆ ಒಂದು ಚಾಕುದಿಂದ ನಾವು ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ. ನೋಡಿ ಯಾವ ಥರ ಬಂದಿದೆ ಅಂತ ನೋಡ್ಬೋದು ನೀವು. ಒಂದೊಂದಾಗಿ ನಾವು ಈ ರೀತಿ ಮಾಡಿಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಇನ್ನು ಉಳಿದ ಎಲ್ಲ ಇದೇ ಥರ ನಾನು ರೋಲ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಒಂದು ರೋಲನ್ನು ತಗೊಂಡು ನಾವು ಇಲ್ಲಿ ಪೂರಿ ಸೈಜಲ್ಲಿ ನಾವು ಇದನ್ನು ಲಟ್ಟಿಸ್ಕೊಳ್ಬೇಕಾಗುತ್ತೆ ನೋಡಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾವು ಪೂರಿಯನ್ನು ಲಟ್ಟಿಸ್ಕೊಂಡು ಇಟ್ಕೊಳ್ಬೇಕು ನೋಡಿ. ಯಾವ ಥರ ಬಂದಿದೆ ಅಂತ ಈ ರೀತಿ ಲಟ್ಟಿಸ್ಕೊಂಡು ಇಟ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಪೂರಿ ಕೂಡ ಅದೇ ರೀತಿ ನಾನು ಲಟ್ಟಿಸ್ಕೊಂಡು ಇಟ್ಕೊತಾ ಇದ್ದೀನಿ ನೋಡಿ. ಮತ್ತು ಇಲ್ಲಿ ಸ್ಟವ್ ಮೇಲೆ ಎಣ್ಣೆ ಕೂಡ ಕಾಯಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಒಂದು ಪೂರಿಯನ್ನು ಎಣ್ಣೆಯಲ್ಲಿ ಹಾಕೋತಾ ಇದ್ದೀನಿ ನೋಡಿ. ಈ ರೀತಿ ನಾವು ತ್ರಿರಂಗ ಕಲರ್ ಪೂರಿಯನ್ನು ನಾವು ಈ ರೀತಿ ಮಾಡ್ಕೊಳ್ಬೋದು. ತುಂಬ ಸೂಪರಾಗಿರುತ್ತೆ ನೋಡಿ. ಯಾವ ರೀತಿ ಉಬ್ಬಿ ಬರ್ತಾಯಿದೆ ಅಂತ ಪೂರಿ ನೋಡ್ಕೊಳ್ಳಿ. ಇನ್ನೊಂದು ಪೂರಿ ಕೂಡ ಹಾಕ್ತಾಯಿದ್ದೀನಿ, ಅದೇ ರೀತಿ ಉಬ್ಬಿ ಬರ್ತಾಯಿದೆ ನೋಡಿ. ಸೂಪರಾದ ನಮ್ಮ ತ್ರಿರಂಗ ಕಲರ್ ಪೂರಿ ಅಂತೂ ರೆಡಿ ಆಯಿತು. ನಾವು 26ನೇ ಜನವರಿ ಆಗಲಿ 15ನೇ ಆಗಸ್ಟ್ ಆಗಲಿ ಈ ರೀತಿ ನಾವು ತ್ರಿರಂಗ ಕಲರ್ ಯಾವುದಾದ್ರೂ ಒಂದು ರೆಸಿಪಿಯನ್ನು ಮಾಡ್ಬೋದು ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ರೀತಿ ಎಲ್ಲ ಪೂರಿಯನ್ನು ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ನನ್ನ ತ್ರಿರಂಗ ಕಲರ್ ಪೂರಿ ಅಂತೂ ರೆಡಿ ಆಯಿತು. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ, ಈಸಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್.